ದಿನಗಳೇ ಆರಂಭ ಆಗ್ತಿದೆ ಸರ್. ಪಕ್ಷದ ವತಿಯಿಂದ ಯಾವ ತರ ಸಜ್ಜಾಗ್ತಾ ಇದ್ದೀರಾ? ಮುಂದೆ ನೋಡಿ. ನಾವು ಈಗ ಏನು ಮೆರವಣಿಗೆ ಪ್ರಾರಂಭ ಆಗುತ್ತೆ, ಬಹುತೇಕ ಇನ್ನೊಂದು 10 ದಿವಸದೊಳಗಡೆ ಆಗುತ್ತೆ ಅಂತ ಬಿಟ್ಟು ನಮಗೆ ಮನವರಿಕೆ ಆಗಿದೆ. ಇಲ್ಲಿ ನಾವು ನಿಚ್ಚಳವಾದಂಥ ಬಹುಶಃ ಏನು 240 ಮತ ಅಂತರ ಇದೆ, ಬಹುಶಃ ಇನ್ನೂ ಜಾಸ್ತಿ ಆದರೂ ಬರಬಹುದು ಇದು. ನಮಗೆ ಇದರಲ್ಲಿ 3ನೇ ಸಲ ನಾವು ಎದುರಾಳಿಗಳನ್ನ ಸೋಲಿಸ್ತೀವಿ ಅನ್ನೋದ್ರಲ್ಲಿ ನಮ್ಗೆ ಅನುಮಾನನೇ ಇಲ್ಲ. ಮಾನ್ಯ ನಂಜೇಗೌಡರು ಮತ್ತೆ ಇದು ಜನಾಶೀರ್ವಾದ ಸಿಗ್ತದೆ ಅಂತ ಹೇಳ್ಬಿಟ್ಟು ನಾನು ತುಂಬ ನಂಬಿಕೆಯಿಂದ ಹೇಳ್ತಾ ಇದ್ದೀನಿ. ನಮಗೆ ಆತಂಕನೇ ಇಲ್ಲ. ಆತಂಕ ಇರೋದು ವಿರೋಧ ಪಕ್ಷದವ್ರಿಗೆ. ಅದಕ್ಕೇನೆ ಅವರೆಲ್ಲನೂ ಸಹ ಮಾತಾಡ್ತಾ ಇದ್ದಾರೆ. ಪ್ರಜ್ಞಾವಂತ ಜನ ಸಹ. ರವಿ ಎಂಟರ್ಪ್ರೈಸಸ್ನಲ್ಲಿ ನಿಮಗೆ ಬೇಕಾದ ಎಲೆಕ್ಟ್ರಾನಿಕ್ಸ್ನ 20ಕ್ಕೂ ಹೆಚ್ಚು ಬ್ರ್ಯಾಂಡ್ ಕಂಪನಿಗಳ ಟಿವಿ, ಫ್ರಿಡ್ಜ್, ವಾಷಿಂಗ್ ಮಿಷಿನ್, ಹೋಮ್ ಥಿಯೇಟರ್, ಸೋಫಾ ಸೆಟ್, ಡೈನಿಂಗ್ ಟೇಬಲ್, ಮ್ಯಾಟ್ರೆಸ್, ಬೆಡ್ಸ್ ಎಲ್ಲಾ ರೀತಿಯ ಫರ್ನಿಚರ್ಗಳು ಕಡಿಮೆ ಬೆಲೆಗೆ ದೊರೆಯುತ್ತದೆ. ಹಿಂದೆ ಭೇಟಿ ನೀಡಿ ಕೋಲಾರದ ಸಂಗೊಂಡಳ್ಳಿ ಬಳಿ ಇರುವ ರವಿ ಎಂಟರ್ಪ್ರೈಸಸ್ ಮತ್ತು ಬ್ರಾಹ್ಮಣರ ಬೀದಿ, ದೊಡ್ಡಪೇಟೆ, ಕೋಲಾರ. ನೋಡ್ತಾ ಇದ್ದಾರೆ. ನಿಜವಾಗ್ಲೂ ಸಹ ಮತ್ತೆ ನಂಜೇಗೌಡರಿಗೆ ಇದು ಆಶೀರ್ವಾದ ಸಿಗುತ್ತೆ ಅಂತ ಹೇಳ್ಬಿಟ್ಟು ಜನರಲ್ಲಿ ಮನವರಿಕೆ ಆಗಿದೆ. ನಮಗೂ ಸಹ ಕಾರ್ಯಕರ್ತರಿಗೂ ಮತ್ತು ಮುಖಂಡರಿಗೂ ಸಹ ಮತ್ತೆ ನಾವು ಎಣಿಕೆಯಲ್ಲಿ ನಾವು ಮುಂದೆ ಇರ್ತೀವಿ, ಗೆದ್ದೇ ಗೆಲ್ತೀವಿ. ಇದರಲ್ಲಿ ಏನು ಮಾರ್ಪಾಡಿಲ್ಲ ಅಂತ ಹೇಳ್ಬಿಟ್ಟು ನಾನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ನಮಗೆ ಆ ವಿಚಾರದಲ್ಲಿ ಅದು ಹೈಕಮಾಂಡ್ ನಿರ್ಧಾರ ಆಗ್ತದೆ ಮತ್ತು ಎಲ್ಲ ಶಾಸಕರುಗಳು ಅದು ನಿರ್ಧಾರ ಮಾಡುವಂಥದ್ದು. ಜಿಲ್ಲಾಧ್ಯಕ್ಷನಾಗಿ ನಂದೇನೋ ಅಭಿಪ್ರಾಯಗಳು ಇರೋದಿಲ್ಲ. ಅದು ಯಾರು ಜಿಲ್ಲಾ ಮಂತ್ರಿಗಳಾಗ್ತಾರೆ ಅವ್ರ ಜೊತೆ ಇದ್ಕೊಂಡು ಕೆಲಸ ಮಾಡ್ಕೊಂಡು ಹೋಗುವಂಥದ್ದು ಅಷ್ಟೇ. ಈಗ ನೋಡಿ, ಈಗ ಬೈರತಿ ಸುರೇಶ್ ಅವರು ಇದ್ದಾರೆ, ಅವ್ರ ಜೊತೆ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಹೈಕಮಾಂಡ್ ಬೇರೆ ಯಾರಿಗಾದ್ರೂ ಹೇಳಿದ್ರೆ ಅವ್ರ ಜೊತೆ ಕೆಲಸ ಮಾಡ್ಕೊಂಡು ಹೋಗ್ತೀವಿ. ಇದರಲ್ಲಿ ಬೇರೆ ಏನೂ ಇಲ್ಲ. ಸಂಭ್ರಮಾಚರಣೆ MLA ಅವ್ರು ಹೇಳಿದ್ರಲ್ಲ, ಕಾರ್ಯಕರ್ತರು ಖುಷಿಯಿಂದ, ಯಾಕಂತಂದರೆ ಕಾಂಗ್ರೆಸ್ ಅಧಿಕಾರದಲ್ಲಿದೆ, ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿದೆ. ಸಿದ್ದರಾಮಯ್ಯನವರ ನೇತೃತ್ವ ಮತ್ತು DK ಶಿವಕುಮಾರ್ ಅವರ ನೇತೃತ್ವ ಇವತ್ತು ತುಂಬ ಚೆನ್ನಾಗಿ ಮುನ್ನಡೆಸ್ಕೊಂಡು ಹೋಗ್ತಾ ಇದೆ ಸರ್ಕಾರನ. ಅದ್ರ ಜೊತೆಗೆ MLA ಅವರು ಎಣಿಕೆಯಲ್ಲಿ ಮತ್ತೆ ವಿಶೇಷವಾಗಿ ಗೆಲ್ತಾರೆ ಅಂತಂದರೆ ನಾವೆಲ್ಲ ದೊಡ್ಡ ಸಂಭ್ರಮಾಚರಣೆ ನಾವು ಮಾಡ್ತೀವಿ. ಅದರಲ್ಲಿ ಅದು ನೋಡೋಣ, ಕಾರ್ಯಕರ್ತರು ಏನು ಮಾಡೋದು ನೋಡೋಣ. ಯಾಕಂತಂದರೆ ಮುಖ್ಯಮಂತ್ರಿಗಳು ಬರೋ ಕಾರ್ಯಕ್ರಮ ಇದೆ, ಅದ್ರ ಜೊತೆಗೆ ಈ ಕಾರ್ಯಕ್ರಮ ಮಾಡೋದು ಏನೋ ನೋಡೋಣ. ಅದು ನಮ್ಮ ಕಾರ್ಯಕರ್ತರು ಬಿಟ್ಟ ವಿಚಾರ. ನಮಸ್ತೆ.